ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಕೆಸುವಿನ ಗೆಡ್ಡೆದು, ಇದು ಚಿಕ್ಕ ಚಿಕ್ಕ ಗೆಡ್ಡೆ, ಇದರದ್ದು ಸಾಂಬಾರು ಮಾಡ್ತಾ ಇದ್ದೇನೆ. ಮತ್ತು ಕೆಲವು ಉದ್ದ ಉದ್ದ ಸುವರ್ಣ ಗೆಡ್ಡೆ ಥರ ಮತ್ತು ಮರ್ಸನ್ ಕಂಡೆ ಆ ಥರ ಎಲ್ಲ ಬರ್ತದೆ. ಇದು ಚಿಕ್ಕ ಚಿಕ್ಕದು, ಇದಕ್ಕೆ ಹಿಂದಿಯಲ್ಲಿ ಕ್ಯಾರ್ವಿ ಅಂತ ಹೇಳ್ತಾರೆ. ಇದರ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ಇದನ್ನು ಹಸಿಯೇ ಸಿಪ್ಪೆ ತೆಗಿತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ ಇದು ಹಸಿದು ಸಿಪ್ಪೆ. ಕೆಲವರು ಏನು ಮಾಡ್ತಾರೆ ಹೇಳಿದರೆ, ಇದು ಇಡೀ ಮೊದಲು ಬೇಯಿಸ್ಕೊಳ್ತಾರೆ, ಬೇಯಿಸ್ಕೊಂಡು ಮತ್ತೆ ಸಿಪ್ಪೆ ತೆಗಿತಾರೆ. ಇವಾಗ ಆಲೂಗಡ್ಡೆ ಎಲ್ಲ ಬೇಯಿಸ್ತೇವಲ್ಲ, ಆ ಥರ ಬೇಯಿಸಿ ಸಿಪ್ಪೆ ತೆಗಿತಾರೆ. ನಾನಿದು ಹಸಿದೆ ನೋಡಿ, ಇಲ್ಲಿ ಇಷ್ಟು ತೆಗೆದು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಹೋಳಾಗಿ ಪೀಸಾಗಿ ಕಟ್ ಮಾಡಬೇಕು. ಇದೇನು ಅಷ್ಟೊಂದು ಇದಿಲ್ಲ, ಗಟ್ಟಿ ಇಲ್ಲ, ತುಂಬ ಸ್ಮೂತೇ ಇದೆ, ಕಟ್ ಮಾಡ್ಕೊಳ್ಬೋದು. ಮತ್ತು ಬೇಗ ಬೇಯ್ತದೆ ಇದು. ಅದು ನಾವು ಮೊದಲೇ ಬೇಯಿಸ್ಕೊಂಡ್ರೆ ಏನಾಗ್ತದೆ ಹೇಳಿದರೆ ಸ್ವಲ್ಪ ಅಂಟಂಟು ಥರ ಬರ್ತದೆ. ಈಗ ಆಲೂಗಡ್ಡೆ ಎಲ್ಲ ಪಲ್ಯ ಮಾಡಲಿಕ್ಕೆಲ್ಲ ಮೊದಲೇ ಆ ಥರ ಈ ಥರ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರ್ತೇನೆ. ಆಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಇದು ತುಂಬ ಚೆನ್ನಾಗಿರ್ತದೆ. ಇದನ್ನು ನಾವು ತುಂಬ ಒಂದು 4-5 ಸತಿ ತೊಳಿಬೇಕು. ಇದರಲ್ಲಿ ಒಂಥರ ವೈಟ್ ಸ್ಟಾರ್ಚ್ ಥರ ಇರ್ತದೆ, ಅದು ಹೋಗುವ ತನಕ ನಾವು ಇದನ್ನು ತೊಳಿಬೇಕು. ನಾನು ಇದೆಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಇನ್ನೊಂದು ಕಡೆ ನಾವು ಒಂದು ಇದಿಟ್ಕೊಳ್ಬೇಕು, ಪಾತ್ರೆ ಬಿಸಿಯಾಗಲಿಕ್ಕೆ. ಅದರಲ್ಲಿ 1-2 ಲೋಟದಷ್ಟು ನೀರು ಹಾಕಿದ್ದೇನೆ, ಇದು ಮುಳುಗುವಷ್ಟು. ಅದು ನೀರು ಕುದಿದ ಮೇಲೆ ಇದು ಹೋಳು ನಾನು ಕಟ್ ಮಾಡಿದ್ದೇನಲ್ಲ ಅದನ್ನು ಹಾಕಬೇಕು. ಹಾಕಿ ಮುಚ್ಚಳ ಮುಚ್ಚಿ 3 ನಿಮಿಷ ಕುದಿಸ್ಬೇಕು. ಅದು ಕುದಿ ಬರಬೇಕು, ಒಂದು ಕುದಿ ಬಂದರೆ ಸಾಕು, ಬೇಯಬೇಕಂದ್ರೆ ಅದು ಅಲ್ಲೇ ಇದಾಗ್ತದೆ. ಯಾಕೆ ಹೇಳಿದರೆ, ಈ ಥರ ಮಾಡಿ ಅದರ ನೀರು ಚೆಲ್ಲಿದ್ರೆ ಕೆಲವು ಕೆರೀತದೆ ಇದು ಗಂಟಲೆಲ್ಲ, ಅದು ಎಲ್ಲ ಇದು ಏನಾಗೋದಿಲ್ಲ ಇದರಲ್ಲಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಸಾಕು. ಇವಾಗ ಒಂದು ಕುದಿ ಬಂದಿದೆಲ್ಲ, ಇವಾಗ ಹೋಳೆಲ್ಲ ತೆಗಿತೇನೆ. ಆಮೇಲೆ ಇದರ ನೀರನ್ನು ನಾನು ಚೆಲ್ತೇನೆ. ಇದು ನೀರು ಚೆಲ್ಲಿ ಆದಮೇಲೆ ಪುನಃ ಇದನ್ನು ಇನ್ನೊಂದು ಸತಿ ಒಳ್ಳೆ ತಣ್ಣಗಿನ ನೀರು ಹಾಕಿ ಚೆನ್ನಾಗಿ ಅದನ್ನು ತೊಳಿಬೇಕು. ಪುನಃ ನೀಟಾಗಿ ತೊಳೆದು ನೋಡಿ, ಇವಾಗ ಚೆನ್ನಾಗಿ ತೊಳೆದು ನಾನು ಅದನ್ನು ಇನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೇನೆ, ನೀರೆಲ್ಲ ಬಸ್ದು. ಇವಾಗ ಪುನಃ ಅದೇ ಪಾತ್ರೆ ಇಷ್ಟು ತೊಳೆದ್ರೆ ಸಾಕಿನ್ನು. ಇವಾಗ ಇದನ್ನು ಪಾತ್ರೆ ಇಟ್ಟು ಅದೇ ಪಾತ್ರೆಗೆ ನಾನು ಇವಾಗ ಹೋಳೆಲ್ಲ ಹಾಕ್ತೇನೆ. ಹಾಕಿ 1-2 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ, ಅದು ಇನ್ನು ಬೇಯಲಿಕ್ಕೆ ಆಮೇಲೆ 1 ಸ್ಪೂನ್ ಅರಶಿನ, ಇದು ಬೇಯಬೇಕಾದ್ರೆ 1 ಸ್ಪೂನ್ ಅರಶಿನ ಹಾಕ್ತೇನೆ. ಮತ್ತು ಇದು ಹುಣಸೆದು ರಸ, ಇದು ನಾನು ಮೊದಲೇ ಹುಣಸೆ ಹಣ್ಣನ್ನು ಕಿವುಚಿ ಅದರ ನೀರು ತೆಗೆದಿಟ್ಟಿದ್ದೆ, ಅದನ್ನು ಹಾಕಬೇಕು. ಯಾಕೆ ಹೇಳಿದರೆ ಇಲ್ಲಾಂದರೆ ಇದು ಸ್ವಲ್ಪ ಗಂಟಲು ಕೆರೀತದೆ ಇದು, ಅದಕ್ಕೋಸ್ಕರ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಬೇಯಿಸಬೇಕು. ನೋಡಿ, ಇವಾಗ ಇದು ಸ್ವಲ್ಪ ಬೇಯ್ತಾ ಬಂದಿದೆ. ಇವಾಗ ಇದು ಅರ್ಧ ಬೆಂದ ಮೇಲೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆನಂತರ ಒಂದು ಸಣ್ಣ ಇದು ಬೆಲ್ಲದ ತುಂಡು ಹಾಕಬೇಕು. ಇದು ನಾವು ಹುಣಸೆ ಹುಳಿ ಹಾಕಿದ್ದೇವಲ್ಲ, ಅದಕ್ಕೋಸ್ಕರ ಬೆಲ್ಲ ಹಾಕಬೇಕು, ಆವಾಗ ಮಾತ್ರ ತುಂಬ ಟೇಸ್ಟ್ ಇರ್ತದೆ. ಇದು ಬೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಇವಾಗ ಇನ್ನೊಂದು ಕಡೆ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು 5-6 ಮೆಂತ್ಯ ಕಾಳು, ಮತ್ತು 10 ಇದು ಕಾಳು ಮೆಣಸು, ಇದು ಎಲ್ಲ ಹಾಕಿ ಒಟ್ಟಿಗೆ ಹುರ್ಕೊಳ್ಬೇಕು. ಇದನ್ನು ನಾವೇನು ಕೆಂಪಗೆ ತುಂಬ ಹುರಿಬೇಕಂತ ಇಲ್ಲ, ಅದು ಒಂಥರ ಬ್ಲ್ಯಾಕ್ ಬರ್ತದೆ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದು ಹುರಿದಾಯಿತು, ಸೈಡ್ ಎತ್ತಿಡ್ತೇನೆ. ಆಮೇಲೆ ಅದೇ ಬಾಣಲಿಗೆ 1 ಈರುಳ್ಳಿ ಹಾಕಿ ಅದನ್ನು ಸಹ ತೆಂಗಿನ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಅದು ಕೆಂಪಾಗಿ ಹುರಿಬೇಕು. ನಂತರ ಇದಕ್ಕೆ 5-6 ಎಸಳು ಬೆಳ್ಳುಳ್ಳಿ ಮತ್ತು 10-15 ಎಲೆ ಕರಿಬೇವಿನ ಸೊಪ್ಪು ಹಾಕಿ ಪುನಃ ಹುರಿಬೇಕು. ಒಂಥರ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಇದನ್ನು ಹುರಿಬೇಕು. ಈ ಮಸಾಲೆಯಲ್ಲೇ ಇದಿರೋದು. ಇದು ಎಲ್ಲ ಮಸಾಲೆಯನ್ನು ಒಟ್ಟಿಗೆ ನಾನು ರುಬ್ಕೊಂಡು ಬರ್ತೇನೆ. ಅದು ರುಬ್ಕೊಂಡು ಬರೋದು ಅದು ಮಿಸ್ ಆಗಿದೆ ವಿಡಿಯೋ ನೋಡಿ. ಇಲ್ಲಿ ಇವಾಗ ಇದು ರುಬ್ಬಿ ಆಯಿತು ಮಸಾಲೆ. ಇಲ್ಲಿ ನೋಡಿ, ಇದು ಸಹ ಬೆಂದು, ಗೆಡ್ಡೆ ಸಹ ಬೆಂದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಇದು ಬಂದಿದೆ ನೋಡಿ. ಇವಾಗ ಇದಕ್ಕೆ ನಾನು ಮಸಾಲೆ ಮಾಡಿದ್ದೆಲ್ಲ ಅದನ್ನು ನಾನು ಹಾಕ್ತಾಯಿದ್ದೇನೆ. ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕಿ, ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರ್ತದಲ್ಲ ಅದಕ್ಕೇನೆ ತೊಳೆದು ನೀರು ಹಾಕಿ ಪುನಃ ಇದನ್ನು ಹಾಕಬೇಕು. ಇವಾಗ ಇದನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ಇದು ಕುದೀತಾ ಇರುವಾಗ ಇಡೀ ಮನೆಯೆಲ್ಲ ಒಂಥರ ಪರಿಮಳ, ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿದೆ. ಇಡೀ ಮನೆ ತುಂಬ ಪರಿಮಳ ಹರಡಿದೆ. ನೋಡಿ ಹೇಗೆ ಕುದೀತಾ ಇದೆ ನೋಡಿ, ಗುಳುಗುಳು ಅಂತ ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಮೊದಲೇ ಇಲ್ಲಿ ಒಗ್ಗರಣೆ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಟ್ಟಿದ್ದೆ. ಅದಕ್ಕೆ 1 ಸ್ಪೂನು ಸಾಸಿವೆ, ಮತ್ತು 2 ಬೆಳ್ಳುಳ್ಳಿ ಎಸಳು, ಆಮೇಲೆ ಇಂಗು, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕು. ಅದು ಅರೋಮ ಎಲ್ಲ ಅದರ ಒಳಗೆ ಇರಬೇಕು.
ಮಿಕ್ಸ್ ಮಾಡಿ ಇಡಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಸರ್ವ್ ಮಾಡುವಾಗಲೇ ನಮ್ಗೆ ಗೊತ್ತಾಗ್ತದೆ ತುಂಬ ಚೆನ್ನಾಗಿದೆ ಇದು. ಇದು ಇವಾಗ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಅಲ್ಲ, ವೆಜಿಟೇರಿಯನ್ಗೆಲ್ಲ ಇದು ಒಂಥರ ತುಂಬ ಚೆನ್ನಾಗಿರ್ತದೆ. ಇದು ನಾನ್ ವೆಜ್ ಇದು ಆಲ್ಟರ್ನೇಟಿವ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಇದು ಇಡ್ಲಿ, ದೋಸೆ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಇದು ಕಾಂಬಿನೇಷನ್. ಯಾವುದ್ರ ಜೊತೆನೂ ಇದು ಸೂಟ್ ಆಗ್ತದೆ. ಅನ್ನ ಜೊತೆ ಅಂತೂ ತುಂಬ ಚೆನ್ನಾಗಿರ್ತದೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.